ಎಲ್ಲರಿಗೂ ನಮಸ್ಕಾರ. ನಾಳೆ ವಿಶೇಷವಾದ ಸೋಮವಾರ ಮಹಾಶಿವನ 3ನೇ ಕಣ್ಣಿನ ದೃಷ್ಟಿ ಈ 4 ರಾಶಿಯವರ ಮೇಲೆ ಬೀಳ್ತಾ ಇದೆ. ಬುಧಾದಿತ್ಯ ರಾಜಯೋಗ ಆರಂಭವಾಗ್ತಾ ಇದೆ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಪಡಿತಾ ಇರುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಮಹಾಶಿವನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಒಂದು ರಾಶಿಯಲ್ಲಿ 2 ಗ್ರಹಗಳ ಗೋಚರವಾಗುವುದರಿಂದ ಸಾಕಷ್ಟು ರೀತಿಯ ಫಲವನ್ನು ಪಡೆದುಕೊಳ್ಳಬಹುದು. ಇದರಿಂದಾಗಿ ಶುಭ ಮತ್ತು ಅಶುಭ ಫಲ ಎರಡೂ ಕೂಡ ಫಲಗಳು ಪಡೆದುಕೊಳ್ಳಬಹುದಾಗಿದೆ. ಸೂರ್ಯ ಮತ್ತು ಬುಧ ಗ್ರಹಗಳೆರಡೂ ಒಂದೇ ರಾಶಿಯಲ್ಲಿ ಗೋಚರವಾಗ್ತಾ ಇರೋದ್ರಿಂದ 2 ಗ್ರಹಗಳ ಗೋಚಾರದಿಂದಾಗಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ರಾಜಯೋಗದಿಂದ ಕೆಲವು ರಾಶಿಗಳ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿದೆ. ಅಪಾರ ಪ್ರಮಾಣದ ಧನ ಸಂಪತ್ತನ್ನು ಕೂಡ ಪಡೆದುಕೊಳ್ತಾರೆ. ಬುಧಾದಿತ್ಯ ರಾಜಯೋಗದಿಂದಾಗಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಮತ್ತು ಅದ್ಭುತವನ್ನ ಪಡಿತಾರೆ. ಮುಂದಿನ ದಿನಗಳು ತುಂಬಾ ಶುಭವಾಗಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲು ಸಾಧ್ಯ. ನಿಮ್ಮ ಮಕ್ಕಳಿಂದ ಈ ಶುಭ ಸುದ್ದಿಯನ್ನ ಕೇಳ್ತೀರಾ. ಉದ್ಯೋಗ ಮಾಡ್ತಾ ಇರುವವರು ತಮ್ಮ ಗುರಿಯನ್ನ ಸಾಧಿಸಿ ಹೊಸ ಉದ್ಯೋಗವನ್ನ ನಡೆಸಲು ಸಾಧ್ಯವಾಗುತ್ತೆ. ನಿರುದ್ಯೋಗಿಗಳು ಕೂಡ ಉದ್ಯೋಗವನ್ನ ಪಡಿತಾರೆ. ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಆರ್ಥಿಕವಾಗಿ ಬಲಿಷ್ಠರಾಗಲು ಸಾಧ್ಯ. ಮುಂದಿನ ದಿನಗಳು ತುಂಬ ಉತ್ತಮವಾಗಿರುತ್ತೆ ಮತ್ತು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯ. ರಾಜಯೋಗದಿಂದ ಅನೇಕ ರೀತಿಯ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿರುವ ವ್ಯಕ್ತಿಗಳು ತುಂಬ ಅದ್ಭುತ ಲಾಭವನ್ನು ಪಡೆದುಕೊಳ್ತಾರೆ. ನೀವು ಬಂಡವಾಳವನ್ನು ಹೂಡಿಕೆ ಮಾಡೋದ್ರಿಂದ ಹೆಚ್ಚು ಲಾಭ ಪಡೆದುಕೊಳ್ತೀರಾ. ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತೆ. ಭಾರಿ ಪ್ರಮಾಣದ ಯಶಸ್ಸನ್ನು ಪಡೆದುಕೊಳ್ತೀರಾ. ನಮಗೆ ದೀರ್ಘಕಾಲದಿಂದ ಕಾಡ್ತಾ ಇದ್ದ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನು ನೀಡ್ತೀರಾ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಿಂದ ನೀವು ದೂರ ಇರಲು ಸಾಧ್ಯ. ಈ ರಾಶಿಯವರಿಗೆ ತುಂಬ ಒಳ್ಳೆಯ ಫಲವನ್ನು ಪಡೆದುಕೊಳ್ಳಬಹುದು. ಈ 3 ರಾಶಿಯವರಿಗೆ ತುಂಬ ಅದೃಷ್ಟ ಮತ್ತು ಅಂದುಕೊಂಡ ಕೆಲಸ ಕಾರ್ಯಗಳು ಗುರಿಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ನಡವಳಿಕೆಯು ಇಂದು ತುಂಬ ಅಜಾಗರೂಕವಾಗಿರುತ್ತೆ. ಸೋಮಾರಿತನವು ಇಂದು ಅಗತ್ಯಕ್ಕಿಂತ ಹೆಚ್ಚಾಗಿ ಕಂಡುಬರುತ್ತೆ. ನೀವು ಲಾಭಕ್ಕೆ ಹತ್ತಿರವಾದರೂ ನಿಮ್ಮ ಸ್ವಭಾವದಿಂದಾಗಿ ನೀವು ಅದನ್ನು ಕಳೆದುಕೊಳ್ಳಬಹುದು. ದಿನದ ಆರಂಭದಿಂದ ಪರಿಸ್ಥಿತಿಗಳು ವಿಜಯಶಾಲಿಯಾಗುತ್ತೆ. ಆದರೆ ಇಂದಿನ ಪ್ರಯೋಜನವನ್ನು ಪಡೆಯಲು ನೀವು ಗುರಿಯೊಂದಿಗೆ ಕೆಲಸ ಮಾಡಬೇಕು. ಆಗ ಮಾತ್ರ ನೀವು ದಿನದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತೆ. ನೀವು ಖ್ಯಾತಿಯನ್ನು ಬಯಸದೆ ನಿಮ್ಮ ಕೆಲಸವನ್ನು ತೊರೆದು ಇತರ ಜನರನ್ನು ಬೆಂಬಲಿಸ್ತೀರಾ. ಆದರೆ ನೀವು ಕುಟುಂಬ ಸದಸ್ಯರು ಮತ್ತು ಸಹೋದ್ಯೋಗಿಗಳಿಂದ ವಿರೋಧವನ್ನು ಎದುರಿಸ್ತೀರಾ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂತಹ ರಾಶಿಗಳು ಯಾವ್ಯಾವುದು ಅಂದರೆ ಮಕರ ರಾಶಿ, ಮೇಷ ರಾಶಿ, ವೃಷಭ ರಾಶಿ ಮತ್ತು ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.